ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಮ್ ಜಿ ಟ್ರೇಡಿಂಗ್ ಗೀತಾವನಂದ್ ಮಾತಾಡ್ತಿರೋದು. ಸೊ ನಾಳೆನ 21/4/2025 ಮಾರ್ಕೆಟ್ ಬಗ್ಗೆ ಅನಲೈಸೇಷನ್ ಮಾಡಿದ್ವಿ. ಸೊ ಮಾರ್ಕೆಟ್ ಅನಲೈಸೇಷನಲ್ಲಿ ನಿಮಗೆ ಒಂದೇ ಒಂದು ಪ್ರಾಬ್ಲಮ್ಸ್ ಏನಂದರೆ, ಮಾರ್ಕೆಟ್ ಹೇಗಿರುತ್ತೆ, ಮಾರ್ಕೆಟ್ ಎಲ್ಲವರೆಗೂ ಬರ್ಬೋದು ಅನ್ನೋದ್ರ ಬಗ್ಗೆ ನಿನ್ನೆ ಆಲೋಚನೆ ಮಾಡಿದ್ವಿ. ಸೊ ಇವತ್ತಿನ ಮಾರ್ಕೆಟ್ ಹಂಗಂದರೆ 23/4/2025 ನಾಳೆಗೆ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇವತ್ತಿನ ಟಾಪಿಕ್ ಸರಿನಾ? ಸರಿ, ಇವತ್ತು ಚೆನ್ನಾಗಿ ಒಂದು ಬೆಸ್ಟ್ ಆನ್ ಒಂದು ಟಾಪಿಕ್ ಬಗ್ಗೆ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಇವತ್ತು ನೋಡಿ, ನಿನ್ನೆ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ. ಏನಂತ ನೋಡಿ, ಮಾರ್ಕೆಟ್ ಯಾವಾಗಲೂ ಈ ಥರ ಕ್ಯಾಂಡಲ್, ಬಿಗ್ ಕ್ಯಾಂಡಲ್ಸ್, ಈ ಥರ ಕ್ಯಾಂಡಲ್ ಹೀಗಿದೆ, ಈ ದೊಡ್ಡ ಕ್ಯಾಂಡಲ್, ಈ ದೊಡ್ಡ ಕ್ಯಾಂಡಲ್ ನೋಡ್ಕೊಳ್ಳಿ. ನೆನ್ನೆ ಈ ಮಾತು ನಿಮಗೆ ಹೇಳಿದೆ. 9:15ರಿಂದ 10:00 ಒಳಗಡೆ ನೀವು ಎಷ್ಟು ಸರಿ ನೀವು ಮಾರ್ಕೆಟ್ನ ತಿಳ್ಕೊತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಮಾರ್ಕೆಟಲ್ಲಿ ನೀವು ಮಾರ್ನಿಂಗ್ 9:15 ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್, 9:30, 9:20, 9:30 ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ಇರಬೇಕು. 9:30 ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನಲ್ಲಿ ಒಂದೇ ಒಂದು ಏನಂದರೆ, ನೋಡಿ, ಬೆಳಗ್ಗೆ ಮಾರ್ನಿಂಗ್ ಈ ಪ್ಯಾಟ್ರನ್ ನೋಡಿ 9:15ಗೆ ಇಲ್ಲಿ ಕ್ಲೋಸ್ ಆಗಿದೆ, ಇದು 9:20ಕ್ಕೆ ಕ್ಲೋಸ್ ಆಗಿದೆ. ಸೊ ಇದು 9:25 ಕ್ಲೋಸ್ ಆಗಿದೆ. ಸೊ ನಿಮ್ಗೆ ಏನು ತಿಳ್ಕೊಂಬರ್ತಾ ಇದೆ ಅಂದರೆ, ಇಲ್ಲಿಂದ ಮಾರ್ಕೆಟಲ್ಲಿ ನಿಮ್ಮದು ಈ ಥರ ಈ 3 ಕ್ಯಾಂಡಲ್ ನೋಡ್ಕೊಳ್ಳಿ, ನೀವು ಇಲ್ಲೇ ಪ್ರಾಫಿಟ್ ತೊಗೊಂಡು ಹೊರಗೆ ಹೋಗ್ಬೋದು. ಓಕೆನಾ? ಮಾರ್ಕೆಟ್ ಓಪನ್ ಆಗಿದ ತಕ್ಷಣವೇ, ಅರ್ಥ ಆಯ್ತಾ? ಮಾರ್ಕೆಟು ನಿಮಗೆ ಓಪನ್ ಆಗಿದ ತಕ್ಷಣವೇ ನೀವು ವೆಯ್ಟ್ ಮಾಡಿ. ಜಸ್ಟ್ ಫಾರ್ 2 ಮಿನಿಟ್ಸ್ 3 ಮಿನಿಟ್ಸ್ಗೆ ವೆಯ್ಟ್ ಮಾಡಿ, ಮಾರ್ಕೆಟ್ ಎಲ್ಲಿ ಸಸ್ಟೈನ್ ಆಗ್ತಿದೆ ಅನ್ನೋದ್ರ ಬಗ್ಗೆ. 9:15ರಿಂದ 2-3 ಮಿನಿಟ್ಸ್ ಅಷ್ಟೇ ಗೊತ್ತಾಗ್ಬಿಡುತ್ತೆ ಇವತ್ತು ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದು. ಓಕೆನಾ? ನೋಡಿ, ನಾನು ಇವಾಗ ಹೇಗೆ ಅಂತ ಹೇಳ್ತೀನಿ. ನಾನು ನಿಮ್ಗೇನು ಹೇಳಿದೆ, 9:15 ಇಲ್ಲಿಯೇ. ಕೆಲವರು ಇಲ್ಲೇ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಾರೆ, ಯಾಕಂದರೆ ವಾಲಂಟೈನ್ಸ್ ಇರುತ್ತೆ ಅಲ್ಲಿ, ಮಾರ್ಕೆಟು ಫುಲ್ ಸ್ಪೀಡಾಗಿರುತ್ತೆ. ಅವಾಗ ಓಪನ್ ಆಗಿದ ತಕ್ಷಣ ಸ್ಪೀಡು. ಕೆಲವರು ಇಲ್ಲೇ ಪ್ರಾಫಿಟ್ ಮಾಡಿಕೊಂಡು 9:15ಗೆ ಹೊರಟೋಗ್ಬಿಡ್ತಾರೆ, ತೊಗೊಂಡು ಪ್ರಾಫಿಟ್ ಬುಕ್ ಮಾಡ್ಕೊಂಡು ತೊಗೊಂಡು ಹೊರಟೋಗ್ಬಿಡ್ತಾರೆ. ಕೆಲವರು 9:00, 10:00 ಪ್ರಾಫಿಟ್ ಬುಕ್ ಮಾಡಿಕೊಂಡು 3:30ವರೆಗೂ ಅವ್ರು ಆರಾಮಾಗಿ ಮಾರ್ಕೆಟ್ ನೋಡ್ತಾ ಇರ್ತಾರೆ. ಯಾವ ರೀತಿ ನಡೀತಾ ಇರುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಆರಾಮಾಗಿ ನೋಡ್ತಾ ಇರ್ತಾರೆ. ಸೊ ನಾನು ಹೇಳ್ತಿರೋದಂದರೆ, ಇವತ್ತಿನ ನೋಡಿ, ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನು ಇವಾಗ ನೋಡಿ ಹೇಳ್ತೀನಿ ಕೊಡಿ. ನೆನ್ನೆ ನಿಮ್ಗೆ ಹೇಳಿದ್ದೆ ನೋಡಿ, ಮಾರ್ಕೆಟು ಯಾವಾಗಲೂ ಸಸ್ಟೈನ್ ಆದಾಗ ಒಂದು ಕೊಡಿ 24,000. ನೆನ್ನೆ ಮಾರ್ಕೆಟ್ ಬಗ್ಗೆ ನಮಗೆ ಕ್ಲಿಯರ್ ಆಗ್ತಾ ಹೇಳಿದ್ದೆ ನಿಮಗೆ ನಾನು. ಏನಂತ, ನಿಫ್ಟಿ 50ಯಲ್ಲಿ ನಿಮಗೆ ಮಾರ್ಕೆಟು ಲೋ ಫಾಲ್ ಆದಾಗ, ಅಂದರೆ ಸೇಲರ್ಸ್ ಆದಾಗ 24,100 ಹೇಳಿದೆ ನೋಡಿ. 24,100 ನೋಡಿ, 24,100. ನೆಕ್ಸ್ಟ್ 23,975. ನೆಕ್ಸ್ಟ್ 23,000 ಏನಾಗಿದೆ, 23,900. ಈ ಮೂರು ನಾನು ಸ್ಕ್ಯಾಲ್ಪಿಂಗ್ ಅಂತ ನಿಮಗೆ ಮಾಡಿಕೊಟ್ಟಿದ್ದೆ. ನಾಳೆ ಮಾರ್ಕೆಟ್ ಇಲ್ಲಿ ಬಂದಾಗ ನಿಮಗೆ ಸ್ಕ್ಯಾಲ್ಪಿಂಗ್ ಸ್ಟಾರ್ಟ್ ಆಗೋದನ್ನು. ಮತ್ತು ನಾನು ಇನ್ನೊಂದು ಹೇಳಿದ್ದೆ ನೋಡಿ, ಈ ಟ್ರಯಾಂಗಲ್ ಶೇಪು ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು ನೋಡಿ, ಇಲ್ಲೊಂದು ಮಾರ್ಕಿಂಗ್ ಇದೆ, ಸಪೋರ್ಟ್ ಲೆವೆಲ್ ನೋಡಿ, ಇಲ್ಲೊಂದು ಕಂಟ್ರೋಲರ್, ಇಲ್ಲೊಂದು ರಿಜಿಸ್ಟ್ರೇಷನ್, ಇಲ್ಲೊಂದು ರಿಜಿಸ್ಟರ್, ಸಪೋರ್ಟ್ ಲೆವೆಲ್ ನೋಡಿ ಯಾವ ಥರ ಸಪೋರ್ಟ್ ಮಾಡ್ತಿದೆ ನೋಡಿ. 3 ಸಪೋರ್ಟ್ ಲೆವೆಲ್ ಇದನ್ನು ಬ್ರೇಕ್ ಆಗಿದೆ. ಸೊ ಮಾರ್ಕೆಟ್ 3 ಸಪೋರ್ಟ್ ಲೆವೆಲ್ನ ಬ್ರೇಕ್ ಮಾಡಿದೆ ನೋಡಿ. 1, 2, 3, ಇಲ್ಲೊಂದು 4. ಮಾರ್ಕೆಟ್ ಓಪನ್ ಆಗಿ ಕರೆಕ್ಟಾಗಿ 24,127ಗೆ ನಿಮ್ಮ ಮಾರ್ಕೆಟ್ ಬಂದು ನಿಂತ್ಕೊಂಡಿದೆ ಈಗ. ಸೊ
ನಾಳೆಗೆ ನಿಮ್ಮದು ಮಾರ್ಕೆಟು ನನಗೆ ಗೊತ್ತಿರೋ ಮಟ್ಟಿಗೆ ನೋಡಿ ಹೇಳ್ತೀನಿ ಕೇಳಿ, ಬೆಸ್ಟ್ ಆ್ಯಂಡ್ ಬೆಸ್ಟ್ ಸ್ಕ್ಯಾಲ್ಪಿಂಗಲ್ಲಿ ಇರುತ್ತೆ, ಇಲ್ಲ ಟ್ರ್ಯಾಪ್ ಹಾಕೋಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ. ಮಾರ್ಕೆಟ್ 23ರಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಪೈರಿ ಇರುತ್ತೆ. ನಾಳೆ ಎಕ್ಸ್ಪೈರಿಗೆ 23ರಲ್ಲಿ ಎಕ್ಸ್ಪೈರಿ ಇರುತ್ತೆ. ಮಂತ್ಲಿ ಎಕ್ಸ್ಪೈರಿ ಅಂತ ಅವ್ರಿಗೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸ್ವಲ್ಪ ಗಮನ ಇಡಬೇಕು. ನಾಳೆ ಫುಲ್ಲು ಮಾರ್ಕೆಟೆಲ್ಲ ಅಪ್ ಟ್ರೆಂಡೇ ತೋರಿಸ್ತಿದೆ, ಗ್ಲೋಬಲಲ್ಲೂ ಅಪ್ ಟ್ರೆಂಡ್ ತೋರಿಸ್ತಿದೆ. ಬಟ್ ನಿಫ್ಟಿ 50ಯಲ್ಲಿ ಏನಾಗಿದೆ ಅಂದರೆ ನೋಡ್ಕೊಳ್ಳಿ, ನಿಮ್ಮ ಟ್ರೆಂಡ್ ಲೈನ್ ಹೇಗೆ ಕಾಣ್ತಿದೆ ನಿಫ್ಟಿ 50ಯಲ್ಲಿ ಅಂದರೆ ಸಿಂಪಲ್ ಮಾಡಿ ಸಜೆಷನ್ ನೋಡಿ, ಎಲ್ಲಿಂದ ಇಲ್ಲಿ ನೋಡಿ ಒಂದು ಸಸ್ಟೈನ್ ಆಗ್ತಿದೆ, ಕಾಣ್ತಿದೆಯಾ? ಎಲ್ಲಿಂದ ಒಂದು ಸಿಸ್ಟಮ್, ಇಲ್ಲಿಂದ ನೋಡಿ ಟ್ರೆಂಡಿಂಗ್ ಲೈನ್ ಹೆಂಗೆ ಇದೆ, ಈ ಥರ ಒಂದು ಲೈನ್ ಆಗಿದೆ. ಸಿಂಪಲ್ ಮ್ಯಾಟರ್. ಮತ್ತು ಇಲ್ಲಿಂದ ಮಾರ್ಕೆಟ್ ಸಸ್ಟೈನ್ ಆಗ್ತಿದೆ ನೋಡಿ. ಕಾಣ್ತಿದೆಯಾ? ಇಲ್ಲೊಂದು ಮಾರ್ಕೆಟ್ ಕಾಣ್ತಿದೆ. ಸೊ ನಾನು ಯಾಕೆ ನಿಮಗೆ ಈ ಲೈನ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮಾರ್ಕೆಟಲ್ಲಿ ನೀವು ಈ ಶೇಪ್ನ ನಾವು ಯಾಕೆ ಮುಂಚೆನೇ ಮಾಡಿದ್ದೀವಿ ಅಂದರೆ, ನೋಡ್ಕೊಳ್ಳಿ, ಮಾರ್ಕೆಟ್ ಯಾವಾಗಲೂ ಡೌನ್ ಅಪ್ ಆಗೋದು ಏನೇ. ಬಟ್ ಈ ಲೈನ್ನ ಇಲ್ಲ ಮಾಡಿದ್ದೀನಲ್ಲ, 24,150 ಕ್ರಾಸ್ ಆಗಿದೆ. ನೆಕ್ಸ್ಟ್ 24,000, ನಾಳೆ 24,100ಗೆ ಖಂಡಿತ ಬರುತ್ತೆ. ನಾಳೆ ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು, BTST ತೊಗೊಂಡೋಗಿರ್ತಾರೆ ಎಲ್ಲರೂ. ಇವಾಗ ಪುಟ್ಟಲ್ಲಿ ಸೇಲ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತಾರೆ. ಅವ್ರು ನಾಳೆ ಏನೋ ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ಖಂಡಿತ ಈ ಗ್ಯಾಪ್ ಅಪ್ನ ಫಿಲ್ ಮಾಡೋಕ್ಕೆ ಮಾರ್ಕೆಟ್ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಗ್ಯಾಪ್ ಫಿಲ್ ಮಾಡೋದಕ್ಕೆ ಖಂಡಿತ ಮಾರ್ಕೆಟ್ ಬರೋಕ್ಕೆ ಜಾಸ್ತಿ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಫಸ್ಟ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಕ್ಲೋಸ್ ಆಗಿದೆ, ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸೆಕೆಂಡ್ ಸಪೋರ್ಟ್ ಲೆವೆಲ್ ಇಲ್ಲಿದೆ, ಥರ್ಡ್ ಸಪೋರ್ಟ್ ಲೆವೆಲ್ ಇಲ್ಲಿದೆ, ಇಲ್ಲಿ ಗ್ಯಾಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಫಿಲ್ ಮಾಡೋಕ್ಕೆ ಮಾರ್ಕೆಟ್ ಬಂದಂದರೆ ಆರಾಮಾಗಿ ನೀವು ನೋಡ್ಬೋದು. ಫಸ್ಟ್ ಆಫ್ ಆಲ್ ಇದನ್ನು ತಗೊಳ್ಳಿ, 24,100 ಬ್ರೇಕ್ ಆಗೋದು ಚಾನ್ಸ್ ಇರುತ್ತೆ. 24,100 ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ 24,072, ನೆಕ್ಸ್ಟ್ ಲೆವೆಲ್ ಆದರೆ ನೆಕ್ಸ್ಟ್ ಲೆವೆಲ್ 24,900. ಅರ್ಥ ಆಯ್ತು ಹೇಳ್ತಿರೋದು? ಈ ಥರ ಮಾರ್ಕೆಟ್ ನಿಮಗೆ ಇರುತ್ತೆ. ಇವಾಗ ಸ್ಕ್ಯಾಲ್ಪಿಂಗಲ್ಲಿ ನೋಡೋಣ. ನೀವು ಆರಾಮಾಗಿ ಸ್ಕ್ಯಾಲ್ಪಿಂಗಲ್ಲಿ ನಿಮ್ಮದು ಮಾರ್ಕೆಟ್ನ ಸ್ಕ್ಯಾಲ್ಪಿಂಗಲ್ಲಿ ತೊಗೊಂಡೋಗ್ಬೇಕು. ಹೇಗೆ ಸ್ಕ್ಯಾಲ್ಪಿಂಗು? ನಾನೊಂದು ಇದಾಗ್ಬಿಡ್ತೀನಿ ನೋಡಿ, ಶೇಪ್ ಒಂದು ಬಾಕ್ಸ್ ಒಂದು ಹಾಕ್ಬಿಡ್ತೀನಿ. ಏನು ಸರ್ ಇದು ಬಾಕ್ಸ್ ಅಂತ ಹೇಳಿದ್ರೆ ನೋಡಿ ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ಮಾರ್ಕೆಟ್ ಇದರಿಂದ ನೋಡ್ಕೊಳ್ಳಿ, ನಾಳೆ ಮಾರ್ಕೆಟ್ ಈ ರೀತಿ ಒಳಗಡೆ ಸಸ್ಟೈನ್ ಆದರೆ ಕಷ್ಟ ಆಗುತ್ತೆ. ಮತ್ತೆ ಎಲ್ಲಿಂದ ಓಪನ್ ಆಯಿತು ಅಲ್ಲೇ. ಮೇನ್ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರೋ ವಿಷಯ ಏನಂದರೆ, ನಾಳೆ ಮಾರ್ಕೆಟ್ ಅಪ್ ಆದರೆ ಈ ಲೆವೆಲ್ನ ಬ್ರೇಕ್ ಮಾಡಲೇಬೇಕು. ಯಾವುದನ್ನು? ಈ ಲೆವೆಲ್ನ ಬ್ರೇಕ್ ಮಾಡಲೇಬೇಕು. ಈ ಲೆವೆಲ್ ಬ್ರೇಕ್ ಆದ್ರೇ ನಿಮಗೆ ಮೇಲೆ ಅಪ್ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. 24,950, 24,000 ಬ್ರೇಕ್ ಆಗಬೇಕು ನಮಗೆ. 24,200 ಆಗುತ್ತೆ, 24,250. ನಾಳೆ ನಿಫ್ಟಿ ಒಂದು ವೇಳೆ ಅಪ್ಪರ್ ಆಯಿತು ಅಂದರೆ ಬಯರ್ಸ್ ಜಾಸ್ತಿಯಾಗಿ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಮೇಲೆ ಹೋಗ್ತಾ ಇದ್ದರೆ ಫಸ್ಟ್ ನೋಡಿ 24,200, 24,200 ಆಯಿತಾ? ನೆಕ್ಸ್ಟ್ 24,000, 24,250, 24,250, 24,250 ಬರುತ್ತೆ. ಮತ್ತು 24,300, 24,300 ಮತ್ತು 24,350.
ಈ ರೀತಿ ಮಾರ್ಕೆಟ್ ನಿಮಗೆ ಕಂಡುಬರುತ್ತೆ. ಸೊ ಹಪ್ಪಲ್ಲಿ ಓಕೆನಾ. ಡೌನ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ, ಹೇಳಿದ್ದೀನಿ. ಡೌನ್ ಟ್ರೆಂಡಲ್ಲಿ 24,995 24,000. ಸೊ ಮಾರ್ಕೆಟು ನಿಮಗೆ 24,000 ಈ ಥರ ಹಪ್ಪಲ್ಲಿ ಹೋಯ್ತಂದರೆ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ನಾಳೆ ಮಾರ್ಕೆಟ್ ಒಂದು ವೇಳೆ ಗ್ಯಾಪ್ ಅಪ್ ಆದರೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಮಾರ್ಕೆಟ್ ನಿಮಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ. ಸರಿನಾ ಮಕ್ಕಳೇ? ಇವಾಗ ನೋಡ್ಕೊಳ್ಳಿ. ನೋಡಿ, ಈ ಲೈನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೇಮ್ ಪ್ಯಾಟ್ರನ್ ನೋಡಿ. ಇವಾಗ ಮಾರ್ಕೆಟ್ ನೋಡಿ, ಈ ಕ್ಯಾಂಡಲ್ ನೋಡಿ, 915, 920, 925, 930, ಬಿಗ್ ಕ್ಯಾಂಡಲ್ 935, ಇದೊಂದು ಬಿಗ್ ಕ್ಯಾಂಡಲ್ 945, 925. ಈ ಥರ ಇದರಲ್ಲಿ ನೋಡಿ ಸೇಮು 920, 920, 930, 950, ಅದ್ರ ಮೇಲೆ ಎಲ್ಲ ಚಿಕ್ಕದು. ಸೊ ನೆಕ್ಸ್ಟ್ ಕ್ಯಾಂಡಲ್ ಅಂದರೆ 1120 ಫಾಲ್ ಆಗಿದೆ. ಈ ಥರ ಒಂದು ಡಬಲ್ ಪ್ಯಾಟ್ರನ್ ನಾನು ಏನೇನು ಹೇಳಿದೆ ನಿಮಗೆ, ಈ ಥರ ಡಬಲ್ ಬಾಟಮ್ ಎಲ್ಲಿ ಕಂಡು ಬರುತ್ತೋ ಅಲ್ಲಿ ನಿಮಗೆ ಅಲರ್ಟ್ ಆಗಿರಿ ಅಂತ ನಾನು ನೆನ್ನೆ ಒಂದು ಮಾತು ಹೇಳಿದ್ದೆ. ನೋಡ್ಕೊಳ್ಳಿ, ಬೇಕಾದರೆ ಹಿಂದಿನ ವೀಡಿಯೋ ಅಂತ ನೋಡಿ. ನೋಡಿ, ಇಲ್ಲೊಂದು ಪ್ಯಾಟ್ರನ್ ನೋಡಿ, ಡಬಲ್ ಪ್ಯಾಟ್ರನ್ ಕಾಣ್ತಿದೆಯಾ ಡಬಲ್ ಪ್ಯಾಟ್ರನು. ಡಬಲ್ ಪ್ಯಾಟ್ರನ್ ಯಾವಾಗ ನಿಮಗೆ ಕಂಡು ಬರುತ್ತೋ ಅಲ್ಲಿ ನೀವು ಅಲರ್ಟ್ ಆಗಿರಬೇಕು. ಅಲರ್ಟ್ ಆಗಿದ್ರೇ ನಿಮಗೆ ಖಂಡಿತ ಮಾರ್ಕೆಟ್ ಆರಾಮಾಗಿ ನೀವು ತೊಗೊಂಡೋಗ್ಬೋದು. ನಾನೇನು ಹೇಳಿದ್ದು ಒಂದೇ ಮಾತು ಹೇಳಿದೆ ನಿಮ್ಗೆ ಎಲ್ಲರಿಗೂ, ಮಾರ್ಕೆಟ್ ಯಾವಾಗಲೂ ಯಾವ ಥರ ಟ್ರೆಂಡ್ ಲೈನ್ ತೊಗೊತಿದೆ ಸಿಂಪಲಾಗಿ ನೋಡಿ. ಮಾರ್ಕೆಟು ಇಲ್ಲಿ ತೊಗೊಳ್ತು, ಇಲ್ಲಿ ಬಿಡ್ದು, ಇಲ್ಲಿ ಡೌನ್ ಆಯಿತು, ಸೇಮು ನೋಡಿ ಟ್ರೆಂಡಿಂಗ್ ಲೈನು ಹೇಗೆ ಕಾಣ್ತಿದೆ ನೋಡಿ. ಆರಾಮಾಗಿ ಮಾರ್ಕೆಟು ನಿಮಗೆ ಬೈ ಲೋವರ್ ಹೈ, ಹೈಯರ್ ಲೋ, ಲೋವರ್ ಹೈ, ಹೈಯರ್ ಲೋ, ಲೋವರ್ ಹೈ ನೋಡಿ. ಮಾರ್ಕೆಟ್ ಇದೆ ಸೇಮ್ ಪ್ಯಾಟರ್ನು. ಮತ್ತೆ ಡೌನ್, ಮತ್ತೆ ಅಪ್, 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 ಮತ್ತೆ ಡೌನ್. ನೋಡಿ ಮಾರ್ಕೆಟ್ ಹೆಂಗೆ ಹೋಗ್ತಿದೆ ಅಂದರೆ ನೀವು ನೋಡಿ ಸೇಮು ಪ್ಯಾಟರ್ನ್ ಕಾಣ್ತಿದೆಯಾ, ಸೇಮು ಇದೇ ರೀತಿ ನೋಡಿ. ಇಲ್ಲೂ ಅಷ್ಟೇ ಇದೇ ಸೇಮ್. ನಾನಾದ್ರೆ ಹೇಳೋದು ನಿಮಗೆ, ಮಾರ್ಕೆಟಲ್ಲಿ ನೋಡ್ಕೊಡಿ ಯಾವ ರೀತಿ ನಿಮಗೆ ಬ್ರೇಕ್ ಆಗ್ತಿದೆ. ಇಲ್ಲಿ ಒಂದೇ ಒಂದು ಏನಂದರೆ ಪ್ರಾಬ್ಲಮ್ ಅಂದರೆ ಈ ಪ್ಯಾಟ್ರನ್. ಇವಾಗ ಇದಾದರೂ ಬ್ರೇಕ್ ಆಯಿತು, ನಾಳೆಗೆ ಈ ಜಾಗ ಏನಾದರೂ ಬ್ರೇಕ್ ಆಯ್ತು ಅಂದರೆ ಇದು ಖಂಡಿತ ಜ್ಞಾಪಕ ಇಟ್ಕೊಳ್ಳಿ, ನಾಳೆ ಮಾರ್ಕೆಟ್ 24,180 ಇಲ್ಲ 24,190 ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯ್ತಂದರೆ ನಿಮ್ಮ ಮಾರ್ಕೆಟ್ ಖಂಡಿತ ಈ ಮಾರ್ಕೆಟ್ಗೆ ನಿಮಗೆ ಇಲ್ಲಿಗೆ ಬಂದು ಸಸ್ಟೆನ್ನ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ 24,240ಗೆ. ಅರ್ಥ ಆಯ್ತಾ? ಇವಾಗ ಓಪನ್ ಇಲ್ಲಾಗಿದೆ. 24,240ಗೆ ಏನಾದರೂ ಹೋಯ್ತಂದರೆ ನಿಮಗೆ ಮಾರ್ಕೆಟ್ ನಾಳೆ ಟ್ರೆಂಡು ಎಲ್ಲನೂ ಹೈ ಟ್ರೆಂಡ್ ಆಗಿರುತ್ತೆ. ಅರ್ಥ ಆಗಿದ್ದರೆ ಒಳ್ಳೆಯದು. ನೋಡ್ಕೊಳ್ಳಿ ಯಾವ ರೀತಿ ನಾನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಸೇಮ್ ಪ್ಯಾಟ್ರನ್ ನಾನೇನು ಮಾರ್ಕೆಟ್ನೆಲ್ಲ ಫುಲ್ಲು ತೋರಿಸಿದ್ದೀನಿ, ಸಿಸ್ಟಮ್ಯಾಟಿಕ್ ಸಿಂಪಲಾಗಿ ನೋಡಿ. ಇವಾಗ ನೋಡಿ ನಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೇಗಿರಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ರೀತಿ ಮಾರ್ಕೆಟ್ ಹಿಂದೆ ಡೌನ್ ಆಗುತ್ತಾ, ಈ ಥರ ಡೌನ್ ಆಗುತ್ತಾ, ಡೌನಲ್ಲಿರಿ, ಟ್ರೆಂಡಲ್ಲಿರಿ, ಅಪ್ ಆಗುತ್ತಾ, ಅಪ್ ಟ್ರೆಂಡಲ್ಲಿರಿ. ಭಯ ಬೀಳಕ್ಕೋಬೇಡಿ, ಏನಾಗಲ್ಲ. ನೀವು ಇಲ್ಲಿ ಹಾಕಿದ್ರೆ ದುಡ್ಡು ಇಲ್ಲಿ ಬರಲಿ ಸರ್. ಇಲ್ಲಿ ಹಾಕಿದ್ಮೇಲೆ ಮಾರ್ಕೆಟ್ ಯಾವಾಗ ನಿಮ್ಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ಮಾರ್ಕೆಟ್ ನಮ್ಮನ್ನು ಬಯರ್ಸ್ನ ತಿಂತಾ ಇದ್ದಾರೆ, ಬಯರ್ಸ್ನ ತಿಂದಾಕ್ಬಿಡ್ತಾ ಇದ್ದಾರೆ. ಹಂಗಂದರೆ ಡಿ ಕೆ ಮಾಡ್ತಾಯಿದ್ದಾರೆ, ವಾಲ್ಯೂಮ್ ಕೊಡ್ತಾ ಇಲ್ಲ. ಇಲ್ಲಿಂದ ಮೇಲೆ ಹೋಗ್ತದೆ ಸರ್ ನನ್ನ ಮಾರ್ಕೆಟ್ ವಾಲ್ಯೂಮ್, ಕ್ಯಾನ್ಡಲ್ಸ್ಟಿಕ್ ಅಂದ್ರೆ ಮೇಲೆ ಹೋಗ್ತೀವಿ ಸರ್, ನನಗೆ ದುಡ್ಡು ಬರ್ತಾ ಇಲ್ಲ, ವ್ಯಾಲ್ಯೂಮಲ್ಲಿ ಇಲ್ಲಿ ಕಾಣ್ತಾ ಇಲ್ಲ ಸರ್, ವ್ಯಾಲ್ಯೂಮೇ ಬರ್ತಾ ಇಲ್ಲ ಸರ್, ಇಲ್ಲಿ ದುಡ್ಡು ಕಾಣ್ತಿಲ್ಲ ಸರ್ ನನಗೆ ಅಂತ ಹೇಳ್ತೀನಿ. ದುಡ್ಡು ಯಾವಾಗ ಕಾಣುತ್ತೆ? ಬೈಯರ್ಸ್ ನಿಮಗೆ ಇಲ್ಲಿಂದ ಬಂದಾಗ ಇಲ್ಲಿ ಸೇಲ್ ಮಾಡಿಬಿಡ್ತಾರೆ. ನೋಡಿ ಬೈಯರ್ಸ್ ಇಲ್ಲಿಂದ ಇದ್ದರು, ಸೇಲ್ ಮಾಡಿದ್ರು. ಇವಾಗ ಇಲ್ಲಿ ಸ್ಟಾರ್ಟ್ ಆಯಿತು ಮಾರ್ಕೆಟ್, ಇಲ್ಲಿಂದ ಬಂದರು ಬೈಯರ್ಸ್ ಸೇಲ್ ಸ್ಟಾರ್ಟ್ ಮಾಡಿಬಿಟ್ರು, ಮತ್ತು ಇಲ್ಲಿಂದ ಮತ್ತೆ ಹೆಂಗೆ ಹೋದ್ರು, ಬೈಯರ್ಸ್ ವ್ಯಾಲ್ಯೂಮ್ ಬಂತು, ಮತ್ತು ಇಲ್ಲಿ ಬೈಯರ್ಸು ಅವ್ರನ್ನ ಬ್ರೇಕ್ ಮಾಡಿದ್ರು, ಮತ್ತೆ ರಿಟರ್ನ್ ಬ್ಯಾಕ್. ಇಲ್ಲಿ ಆಯಿತು, ಡೌನ್ ಆಯಿತು, ಮತ್ತೆ ಅದನ್ನೇ ಬ್ಯಾಕ್ ಆಯಿತು, ಮತ್ತೆ ಡೌನ್ ಆಯಿತು, ಮತ್ತೆ ಬ್ಯಾಕ್ ಆಯಿತು, ಮತ್ತೆ ಡೌನ್ ಆಯಿತು, ಮತ್ತೆ ಬ್ಯಾಕ್ ಆಯಿತು, ಮತ್ತೆ ಡೌನ್ ಆಯಿತು, ಇಲ್ಲಿ ಸಸ್ಟೈನ್ ಆಗಿದೆ, ಇಲ್ಲಿ ಡೌನ್ ಆಯಿತು, ಇಲ್ಲಿ ಸಸ್ಟೈನ್ ಆಗಿದೆ. ಮತ್ತೆ ನೋಡಿ ಅದೇ ಟ್ರೆಂಡ್ ಲೈನ್ಗೆ ಕಾಣ್ತಿದೆಯಾ,
ಸೇಮ್ ಪ್ಯಾಟ್ರನ್. ಈ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡ್ತಾ ಇಲ್ಲ. ಸೊ ಇವಾಗ ಮಾರ್ಕೆಟ್ ಇದೇ ಟ್ರೆಂಡ್ ಲೈನ್ ಬ್ಯಾಕಲ್ಲಿ ನಿಂತ್ಕೊಂಡಿದೆ ನೋಡಿ. ಎಲ್ಲಿಂದ ಆಯಿತೋ ಅದೇ ಬ್ಯಾಕಲ್ಲಿ ನಿಂತ್ಕೊಂಡಿದೆ ನೋಡಿ. ಈ ಪ್ಯಾಟ್ರನ್ ಲೈನ್ ನಿಂತ್ಕೊಂಡಿದೆ ನೋಡಿ, ಕಾಣ್ತಿದೆಯಾ? ಇದೆ. ಯಾವಾಗ ನೀವು ಇದನ್ನು ತಿಳ್ಕೊತೀರೋ ಮಾರ್ಕೆಟ್ ನಿಮಗೆ ಆರಾಮಾಗಿ ನೀವು ಸಸ್ಟೈನ್ ಆಗೋದು. ಒಂದು ದಿನಕ್ಕಿಲ್ಲ ಅಂದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು ನೀವು. ಅರ್ಥ ಆಗ್ತಿದೆ ಅನಿಸುತ್ತೆ. ಸೊ ಜಾಸ್ತಿ ಬೇಡ. ಇವಾಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕಡೆ ಹೋಗೋಣ ಹೇಗಿದೆ ಅಂತ. ನಾಳೆದು ಮುಂದೆ ಹೇಗಿರ್ಬೇಕು ನಾನು ಹೇಳಿದ್ದೀನಿ. ನಿಫ್ಟಿಯಲ್ಲಿ ಹೈಯರ್ ತೊಗೊಂಡೋದ್ರೆ ಬ್ಯಾಂಕ್ ಗ್ಯಾಪ್ ಓಪನ್ ಆದರೆ ನಿಮಗೆ 24,200 ಹೋಗುತ್ತೆ, 24,250, 24,300, 24,350. ಓಕೆ, ಒಂದು ವೇಳೆ 24,000 ಬ್ರೇಕ್ ಆದರೆ ಮಾತ್ರ 24,200 ಬ್ರೇಕ್ ಆದರೆ ಮೇಲೆ ಹೋಗುತ್ತೆ ಚಾನ್ಸಸ್. ಇಲ್ಲ 24,095 ಡೌನ್ ಟ್ರೆಂಡ್ ನಾನು ಆಗಿದ್ದೀನಿ. 24,000 ನೆಕ್ಸ್ಟು 24,000 ಆರಾಮಾಗಿ ಮಾರ್ಕೆಟ್ ಸಸ್ಟೈನ್ ಕೊಟ್ಬಿಡುತ್ತೆ. ನಾಳೆ ಮಾರ್ಕೆಟ್ ಹೇಗಿದ್ರು ಖಂಡಿತ ನಿಮಗೆ ನೋಡಿ, ಪುಟ್ ರೈಟರ್ ತೊಗೊಂಡು ಹೋಗಿದ್ರೆ ಮಾರ್ಕೆಟ್ ನಾಳೆ ಇಲ್ಲಿವರೆಗೂ ತೊಗೊಂಡು ಹೋಗಿದ್ರೆ ಗ್ಯಾಪ್ ಫಿಲ್ ಮಾಡೋದು ಖಂಡಿತ ಬರಬೇಕು. ಅರ್ಥ ಆಯ್ತಾ? ಗ್ಯಾಪ್ ಫಿಲ್ ಮಾಡೋಕೆ ಖಂಡಿತ ಬರಬೇಕು. ನೀವು ವೆಯ್ಟ್ ಮಾಡಿ. ನಾನು ನಿನ್ನೆ ಟ್ರೇಡಿಂಗ್ ಅಂದ್ಕೊಂಡೆ ಎಲ್ಲಿ ಬರುತ್ತೆ ಅಂತ. ಸ್ಕ್ಯಾಲ್ಪಿಂಗ್ ಏರಿಯಾ ಇದೆಲ್ಲ. ಇವಾಗ ನಾಳೆ ನೋಡಿ, ಇದೆಲ್ಲ ಸ್ಕ್ಯಾಲ್ಪಿಂಗ್ ಏರಿಯಾನೇ. ಯಾವಾಗವರೆಗೂ ಈ ಲೈನ್ ಬ್ರೇಕ್ ನೀವು 24,100 ಬ್ರೇಕ್ ಮಾಡಲ್ವೋ ಆವಾಗವರೆಗೂ ನೀವು ಯಾವುದೇ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಫಸ್ಟ್ ಇದನ್ನು ಬ್ರೇಕ್ ಮಾಡಲಿ, 24,100 ಬ್ರೇಕ್ ಮಾಡಲಿ. ನೆಕ್ಸ್ಟ್ ಒಂದು 24,000 24,072. ಓಕೆ, ಅದು ನೆಕ್ಸ್ಟ್ ಒನ್ 24,984. ಅವ್ನು ನೆಕ್ಸ್ಟ್ ಒನ್ ಇದೆ ಕಾಣ್ತೀವಿ ನೋಡಿ. ನೆಕ್ಸ್ಟ್ ಒನ್ ಸಿಂಪಲ್ ಗ್ಯಾಪ್ ಫಿಲ್ ಆಗಿದೆ. ಒಂದು ವೇಳೆ ಇದೇನ ಬ್ರೇಕ್ ಆಯಿತು ಅಂದರೆ, ಈ ಜಾಗನ ಬ್ರೇಕ್ ಆಯಿತು, ನೆಕ್ಸ್ಟ್ ಲೆವೆಲ್ ಆಗಿರೋದು 23,730. ಬಿಗ್ ಸ್ಕ್ರ್ಯಾಶ್. ಕೆಳಗಡೆವರೆಗೂ ಮಾರ್ಕೆಟ್ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ವೆಯ್ಟ್ ಮಾಡಬೇಕು. ಆಯಿತಾ? ಇದೇ ಇರೋದು. ಇವಾಗ ಬ್ಯಾಂಕ್ ನಿಫ್ಟಿ ಕಡೆ ಹೋಗೋಣ. ನೋಡಿ, ಬ್ಯಾಂಕ್ ನಿಫ್ಟಿ ಏನಿದೆ ಅಂದರೆ ಸೇಮ್ ಪ್ಯಾಟ್ರನ್ಸ್ ನೋಡಿ. 950 ಕ್ಯಾಂಡಲ್ ದೊಡ್ಡದು, 920 ಇದೇ ಥರನೇ. ನಿಮಗೆ ನಿಫ್ಟಿ ಹೇಗೆ ತೋರಿಸುತ್ತೋ ಸೆಷನಲ್ಲಿ ಮುಂದು ಇದೇ ಪ್ಯಾಟ್ರನ್ ನೋಡಿ. ಅಪ್ ಟ್ರೆಂಡು, ಎಲ್ಲ ಅಪ್ ಟ್ರೆಂಡು, ಡಬಲ್ ಪ್ಯಾಟ್ರನ್ ನೋಡಿ. ಚಿಕ್ಕ ಕ್ಯಾಂಡಲ್ ಯಾವಾಗ ನಿಮಗೆ ಬರುತ್ತೋ ಸಿಕ್ಕಾಪಟ್ಟೆ ನೋಡಿ ಎಂಥ ಕ್ರ್ಯಾಶ್ ಆಗಿದೆ ನೋಡಿ. ಕಾಣ್ತಿದೆಯಾ ನಿಮಗೆ? ಕ್ರ್ಯಾಶ್ ಕಾಣ್ತಿದೆಯಾ ನೋಡಿ? ಚಿಕ್ಕದಾಗಿ ಕಾಣ್ತಿದೆಯಾ? ಇಲ್ಲಿ ನೋಡಿ ಎಷ್ಟು ಲೋ ಬಂದಿದೆ ನೋಡಿ. ಇದು ಇರೋದು ಎಷ್ಟು ಲೋ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿ. ಸೊ ನೀವು ಈ ಥರ ಕ್ರ್ಯಾಶ್ ಡಬಲ್ ಕಂಡು ಬಂದಲ್ಲಿ ಅಲ್ಲಿಂದ ಹೊರಗೆ ಬಂದುಬಿಡಿ, ಎಕ್ಸಿಟ್ ಆಗಿ. ಅಲ್ಲಿಂದ ಪುಟ್ ರೈಟರ್ ಜಾಸ್ತಿ ಆಗಿರುತ್ತೆ. ಕೆಳಗಡೆ ಸೇಮ್ ಪ್ಯಾಟ್ರನ್ ಇದೇ ರೀತಿ ಇಲ್ಲೂ ಪ್ಯಾಟ್ರನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಸೇಮ್ ಸಿಸ್ಟಮ್ ನೋಡಿ. ಇಲ್ಲಿ ನೋಡಿ ಕಾಣ್ತಿದೆಯಾ? ಹಿಂಗೆ ಕಾಣಿದ್ರೆ ಎಷ್ಟು ದೊಡ್ಡ ನಿಮಗೆ ಪ್ರಾಫಿಟ್ ತೊಗೊಂಡು ಹೋಗ್ಬೋದು ಅಂತ ನಿಮ್ಗೆ ಕಾಣ್ತಿದೆ. ಇಲ್ಲೊಂದು ಸ್ವಲ್ಪ ಅಲರ್ಟ್ ಆಗಿದೆ ಅಷ್ಟೇ, ಏನೂ ಇಲ್ಲ. ಈ ಥರ ಕಂಡ್ಮೇಲೆ ಸ್ವಲ್ಪ ಅಲರ್ಟ್ ಆಗಿರಿ. ಏನಿಲ್ಲ. ಯಾವಾಗ ಕ್ಯಾಂಡಲ್ ಸ್ಟಿಕ್ಸ್ ಬಂತು, ಯಾವ ಟೈಮಲ್ಲಿ ಇದು ಕ್ಯಾಂಡಲ್ ಸ್ಟಿಕ್ಸು ನೋಡಿ. ಸೇಮ್ ಟೈಮ್ ಬೆಳಗಿನ ಹೊತ್ತು, ಮಾರ್ನಿಂಗೆ 9:15 ಸಿಂಪಲ್. 9:20 ಮಾರ್ನಿಂಗ್ ಹೊತ್ತಲೆ ಇದೇ ರೀತಿ ಮಾರ್ಕೆಟ್ ನಿಮಗೆ ಮೇಲೆ ಹೋಗುತ್ತೆ, ಕಂಡು ಬರುತ್ತೆ. ಸೊ ನೀವೇನು ಮಾಡೋಕೆ ಚಿಂತನೆ ಪಡೋಕ್ಕೆ ಹೋಗಬೇಡಿ, ಆರಾಮಾಗಿ ಹೋಗಲಿ. ಮಾರ್ಕೆಟ್ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನೋಡಿ. ನಾಳೆ ಮಾರ್ಕೆಟ್ ಬಗ್ಗೆ ಇವಾಗ ನೋಡೋಣ. ನಾಳೆ ನಿಫ್ಟಿಯಲ್ಲಿ $5,570 ನೋಡಿ. ಇಲ್ಲಿ ಮಾರ್ಕೆಟ್ ನಿಮಗೆ ಬರುತ್ತೆ 5,570.
ನೋಡಿ ನಾಳೆ ಮಾರ್ಕೆಟ್ ಓಪನ್ ಆದರೆ 5722 55,800 ನೆಕ್ಸ್ಟ್ ಟಾರ್ಗೆಟ್ ಚಿಕ್ಕದಾಗಿರುತ್ತೆ ನೋಡಿ, ಏನಿಲ್ಲ ನಿಮ್ಮದು ನಾಳೆ ಮಾರ್ಕೆಟು ನೆಕ್ಸ್ಟ್ ಟಾರ್ಗೆಟ್ ನೀವು ಇದು 55,800 ನೋಟ್ ಮಾಡ್ಕೊಡಿ. 55,800 55,950 ನೆಕ್ಸ್ಟ್ ಟಾರ್ಗೆಟ್. $55,950 ನೆಕ್ಸ್ಟ್ ಟಾರ್ಗೆಟ್ ನಿಮ್ಗೆ ಕಂಡು ಬರುತ್ತೆ. $55,950 ನೆಕ್ಸ್ಟ್ ಟಾರ್ಗೆಟ್ ಕಂಡು ಬರುತ್ತೆ. ನೆಕ್ಸ್ಟ್ ಟಾರ್ಗೆಟ್ ನಿಮಗೆ 55,950 ಆದಮೇಲೆ 55,600 ಸೇಮ್ ಇಷ್ಟೇ. ನಾಳೆ ಮಾರ್ಕೆಟ್ ಏನಾದರೂ ಸಸ್ಟೈನ್ ಆಗಿದೆ 55,600 ಬಿಡಿ, ಇದು ಬೇಡ ಇವಾಗ ಸದ್ಯಕ್ಕೆ, ಇದು ಬೇಡ, 600ವರೆಗೂ ಬೇಡ ನಮಗೆ. ಓಕೆ, ನೋಡ್ಕೊಂಡ್ರೆ ಸೇಮ್ ಟ್ರೆಂಡ್ ಲೈನ್ಸ್ ಇದೇ ರೀತಿ ನೋಡಿ, ಇದೇ ಸೇಮ್ ಪ್ಯಾಟ್ರನ್ ಇಲ್ಲೂ ಕಂಡು ಬರ್ತೀವಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ. ಕಾಣ್ತಾ ಸೇಮ್ ನೋಡಿ, ಇಲ್ಲೂ ಅದೇ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನೋಡಿ ಸೇಮ್ ಪ್ಯಾಟ್ರನ್. ಇದೆಲ್ಲ ನಾನು ಯಾಕೆ ನಿಮಗೆ ಅಲರ್ಟ್ ಆಗಿರೋಕ್ಕೆ ಹೇಳ್ತಾ ಇದ್ದೀನಿ. ನೀವು ಅಲರ್ಟ್ ಆಗಿ ಎಷ್ಟಿರುತ್ತೋ ನಿಮ್ಗೆ ಅಷ್ಟು ಬೆಟರ್ ಆಗಿರುತ್ತೆ. ಮಾರ್ಕೆಟ್ ಅನ್ನೋದು ಎಷ್ಟು ಅಲರ್ಟ್ ಆಗಿರ್ತೀರೋ ಅಷ್ಟು ನಿಮಗೆ ನಿಮ್ಮ ದುಡ್ಡನ್ನು ನೀವು ಸೇವ್ ಮಾಡ್ತಾಯಿದ್ದೀರಿ ಅಂತ ಅರ್ಥ. ಸಿಂಪಲ್ ಆಗಿರಿ, ನೋ ಟೆನ್ಷನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಮಾರ್ಕೆಟ್ ಇಲ್ಲ ನೋಡಿ 55,400 ಕ್ರಾಸ್ ಆಗಲಿ, ನೆಕ್ಸ್ಟ್ ಮಾರ್ಕೆಟ್ 55,400, ನೆಕ್ಸ್ಟ್ 55,200, ನೆಕ್ಸ್ಟ್ ಡೌನ್ಫಾಲ್ಸ್ಗೆ 55,500 55,000 ಅಷ್ಟೇ. ಮಾರ್ಕೆಟ್ ನಾಳೆ ಈ ಗ್ಯಾಪ್ ಅಪ್ ಫುಲ್ ಮಾಡೋದಕ್ಕೆ ಖಂಡಿತ ಮಾರ್ಕೆಟ್ ಬರಬೇಕು. ಗ್ಯಾಪ್ ಅಪ್ ಫಿಲ್ ಆದರೆ ಮಾರ್ಕೆಟ್ BTC ತೊಗೊಂಡೋಗಿರೋ ಕೆಳಗಡೆ ಡೌನ್ಫಾಲ್ ಆಗಿದ್ದರೆ ನಿಮ್ಮ ಮಾರ್ಕೆಟ್, ಇಲ್ಲಾಂದರೆ ನಾಳೆ ಸ್ಕ್ಯಾಲ್ಪಿಂಗ್ಗೆ ನಿಮಗೆ ಈ ರೇಂಜಲ್ಲೇ ಮಾರ್ಕೆಟ್, ಈ ರೇಂಜ್ ಬಾಂಡಲ್ಲೇ ನಾಳೆ ಸ್ಕ್ಯಾಲ್ಪಿಂಗ್ ಮಾಡಬೇಕಾಗುತ್ತೆ. ಹೇಗೆ? ಇಲ್ಲ, ಸಿಂಪಲ್ ನೋಡಿ, ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಇಲ್ಲಾಗುತ್ತೆ ಅಂದ್ಕೊಳ್ಳಿ, ನಾಳೆ ಮಾರ್ಕೆಟ್ ಇಲ್ಲೇ ಡೌನ್ ಸಸ್ಟೈನ್ ಮಾಡುತ್ತೆ. ಅರ್ಥ ಆಯ್ತಾ? ನೋಡಿ, ನಾಳೆ ಮಾರ್ಕೆಟ್ ನಿಮಗೆ ಇಲ್ಲಿ ಫಾಲ್ ಆಗುತ್ತೆ. ನಿಮಗೆ ಮಾರ್ಕೆಟ್ ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲಿದೆ ಮಾರ್ಕೆಟ್. ಈಗ ಈ ಲೆವೆಲ್ ಈ ಬ್ರೇಕ್ ತಗೊಳ್ಳಿ. ಮಾರ್ಕೆಟ್ ಹಿಂಗೆ ಬಂದು ರಿಟರ್ನ್ ಫುಲ್ ಬ್ಯಾಕ್ ತೊಗೊಳೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಮತ್ತು ಫುಲ್ ಬ್ಯಾಕ್ ತೊಗೊಂಡು ಮತ್ತೆ ಡೌನ್ ಆಗೋ ಚಾನ್ಸ್ ಇದೆ. ಈ ಥರ ಪ್ಯಾಟ್ರನ್ ಪ್ಯಾಟ್ರನ್ ಬರ್ಬೋದು, ಇಲ್ಲ ಬೇರೆ ಥರ ಪ್ಯಾಟ್ರನ್ ಆಗಿರ್ಬೋದು. ಈ ಥರ ಪ್ಯಾಟ್ರನ್ನಲ್ಲಿ ಈ ಬ್ರೇಕ್ ಆದರೆ, ಇಲ್ಲ ಈ ಬ್ರೇಕೌಟ್ ಆಗಿದ್ದರೆ, ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಇದು. ನಾಳೆ ಟ್ರೇಡ್ ತೊಗೊಳೋದಕ್ಕೆ ಮುಂಚೆ 100 ಸಾರಿ ಆಲೋಚನೆ ಮಾಡಿ ಈ ಬ್ರೇಕೌಟ್ಗೆ ನೀವು ವೆಯ್ಟ್ ಮಾಡಬೇಕು. ಕಾಣ್ತಾ ಇದೆಯಾ ನೋಡಿ, ಇಂಪಾರ್ಟೆಂಟ್ ಇದು ತುಂಬ. ಈ ಬ್ರೇಕೌಟ್ಗೆ ನೀವು ಹುಷಾರಾಗಿ ಈ ಬ್ರೇಕೌಟ್ ಆಗಬೇಕು. ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಈ ಬ್ರೇಕೌಟ್ ಆಯ್ತಂದರೆ ನೆಕ್ಸ್ಟ್ ನಿಮಗೆ ಇದು ಟಾರ್ಗೆಟ್, ನೆಕ್ಸ್ಟ್ ಟಾರ್ಗೆಟ್ 54,900 ಟಾರ್ಗೆಟ್, 55,075, ನೆಕ್ಸ್ಟ್ ಟಾರ್ಗೆಟ್ 54,900 ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಾ? 55,100 ನಿಮ್ಮ ಟಾರ್ಗೆಟ್ ಡೌನ್ ಆಗುತ್ತೆ. ಇಲ್ಲ ಅಲ್ಲಿಂದ ಮೇಲೆ ಮಾರ್ಕೆಟ್ ಏನಾದರೂ ಓಪನ್ ಮೇಲೆ ಆಯ್ತಂದರೆ ಅಷ್ಟುವರೆಗೂ ಮೇಲೆ ಹೋಗೋ ಚಾನ್ಸ್ ಇಲ್ಲ. ನಾಳೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇರುತ್ತೆ.
ಓಕೆ, ಯಾಕಂದರೆ ಈ ವಾರ ಫುಲ್ಲು ನಮಗೆ ಹೋದ ವಾರನೂ ಹೈಯಲ್ಲಿತ್ತು, ಈ ವಾರನೂ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಟ್ಟೆ ಹೈಯಲ್ಲಿ ಹೋಗ್ತಾ ಇದೆ. ಸೊ ಗ್ಯಾಪ್ ಫಿಲ್ ಮಾಡೋಕೆ ಖಂಡಿತ ಬರ್ಬೋದು. ಇಲ್ಲಾಂದರೆ ಸ್ಕ್ಯಾಲ್ಪಿಂಗಲ್ಲಿ ಇರಿ, ನಿಮ್ಮ ದುಡ್ಡನ್ನು ಕಳ್ಕೊಬೇಡಿ, ಆರಾಮಾಗಿ ಟ್ರೇಡ್ ಮಾಡ್ಕೊಳ್ಳಿ. ಬೆಟರ್. ನೀವು ಆರಾಮಾಗಿ ಟ್ರೇಡ್ ಮಾಡಿದ್ರೆ ನಿಮಗೆ ಆರಾಮಾಗಿ ಹೊರ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಅದೇ ಹೇಳಿದ್ದು, 9:15ಕ್ಕೆ ಸ್ಟಾರ್ಟ್ ಮಾಡಿ, 9:15ರಿಂದ 3 ನಿಮಿಷ ಕಾತ್ಕೊಂಡಿರಿ, 10:30ವರೆಗೂ ಆರಾಮಾಗಿ ಟ್ರೇಡ್ ನೋಡಿ, 10:30ವರೆಗೂ ಆರಾಮಾಗಿ ಟ್ರೇಡ್ ತೊಗೊಂಡು ಹೊರಗೆ ಬಂದುಬಿಡಿ. ಬೆಟರ್. ಆಮೇಲೆ ಏನಾದರೂ ಮಾರ್ಕೆಟಲ್ಲಿ ಬಿಗ್ ಕ್ಯಾಂಡಲ್ ಏನಾದರೂ ಕಂಡು ಬಂದಲ್ಲಿ ಆವಾಗ ನೀವು ಮಾರ್ಕೆಟ್ ಒಳಗಡೆ ನುಗ್ಗಿ, ಆವಾಗ ನುಗ್ಕೊಂಡು ಆರಾಮಾಗಿ ಅಲ್ಲೂ ಪ್ರಾಫಿಟ್ ಬುಕ್ ಮಾಡಿಕೊಂಡು ಹೊರಗೆ ಬಂದುಬಿಡಿ. ಯಾವಾಗಲೂ ಅಷ್ಟೇ ಬಿಗ್ ಪ್ಲೇಯರ್ಸ್ ಗೇಮ್ ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಬಿಗ್ ಪ್ಲೇಯರ್ಸ್ ಯಾವ ರೀತಿ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ, ಟ್ರ್ಯಾಪಿಂದ ತಪ್ಪಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ಟ್ರ್ಯಾಪಿಂದ ಎಷ್ಟು ತಪ್ಪಿಸ್ಕೊತೀರೋ ಅಷ್ಟು ನಿಮ್ಗೆ ಇಂಪಾರ್ಟೆಂಟ್. ಟ್ರ್ಯಾಪಿಂದ ದೂರ ಇರಿ, ಸ್ಕ್ಯಾಲ್ಪಿಂಗ್ ಮಾಡಿ, ಸ್ಕ್ಯಾಲ್ಪಿಂಗಲ್ಲಿ ದುಡ್ಡು ತೊಗೊಳ್ಳಿ. ಇಲ್ಲಿ ಹಾಕಿದ್ರೆ ಮತ್ತೆ ಇಲ್ಲಿ ಬಂತ ನೋಡಿ. ಸ್ಕ್ಯಾಲ್ಪಿಂಗ್ ಅನ್ನೋದ್ರನ್ನ ನೋಡಿ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಬೈ ಮಾಡಿದ್ದೀರಾ, ಮತ್ತೆ ಬೈ ಮಾಡಿ ಇಲ್ಲಿ ಸೇಲ್ ಮಾಡಿ, ಸೇಲ್ ಆಗಿದ ತಕ್ಷಣ ಮಾರ್ಕೆಟಿಂಗ್ ಹೋಗಿದೆ, ಮತ್ತೆ ಬೈ ಮಾಡಿ, ಮತ್ತೆ ಬೈ ಮಾಡಿದ್ರೆ ಮತ್ತೆ ಸೇಲ್ ಮಾಡ್ಕೊಂಬಿಡಿ, ಮತ್ತೆ ಬೈ ಮಾಡಿ, ಮತ್ತೆ ಸೇಲ್ ಮಾಡಿ. ಈ ರೀತಿ ನಿಮ್ಗೆ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಇಲ್ಲೋ ತೊಗೊಂಡೋಗ್ತು ಮಾರ್ಕೆಟ್, ಇಲ್ಲಿಂದ ತೊಗೊಂಡೋದ್ರಿ ಮಾರ್ಕೆಟು, ಇಲ್ಲಿ ಬೈ ಮಾಡಿದ್ರಿ, ಇಲ್ಲಿ ತೊಗೊಂಡೋಯ್ತು, ಮತ್ತೆ ನಿಮ್ಮದು ಪ್ರಾಫಿಟ್ ಮಾಡಿಕೊಂಡು ಮತ್ತೆ ನಿಮ್ಮ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ತವೆ. ಸೊ ಅಲ್ಲಿ ಸೇಲ್ ಮಾಡಿ, ಮತ್ತೆ ಇಲ್ಲೇ ಬೈ ಮಾಡಿ, ಮತ್ತೆ ಇಲ್ಲಿ ಸೇಲ್ ಮಾಡ್ಕೊಳ್ಳಿ. ರಿಟರ್ನ್ ಬ್ಯಾಕ್. ಇಲ್ಲಿ ಸೇಲ್ ಮಾಡಿದ ತಕ್ಷಣ ಮತ್ತೆ ಇಲ್ಲೇ ಬೈ ಮಾಡಿ, ಮತ್ತೆ ಇಲ್ಲಿ ಸೇಲ್ ಮಾಡಿ, ರಿಟರ್ನ್ ಬ್ಯಾಕ್. ಮತ್ತೆ ಇಲ್ಲಿ ಸೇಲ್ ಮಾಡಿದ್ರೆ ಮತ್ತೆ ಇಲ್ಲಿ ತೊಗೊಳ್ಳಿ, ಮತ್ತೆ ಅಪ್ ಹೋಯ್ತಾ ಮತ್ತೆ ಇಲ್ಲಿ ಬೈ ತೊಗೊಳ್ಳಿ, ಮತ್ತೆ ಇಲ್ಲಿ ಸೇಲ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕೆಟ್ ನಿಮಗೆ ನಾಳೆ ಏನಾದರೂ ಈ ರೀತಿ ಮುಂದೆ ಹೋಗ್ತಾ ಇದ್ದರೆ ನಿಮ್ಮ ಮಾರ್ಕೆಟ್ ಆರಾಮಾಗಿ ತೊಗೊಂಡು ಈ ರೀತಿ ನೀವು ಆರಾಮಾಗಿ ಟ್ರ್ಯಾಪ್ ಹೋಗಬಾರ್ದು. ಸ್ಕ್ಯಾಲ್ಪಿಂಗಲ್ಲಿ ಗೇಮ್ ಮಾಡಿ, ಟ್ರ್ಯಾಪಲ್ಲಿ ಯಾವಾಗಲೂ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಓಕೆ, ಅರ್ಥ ಆಯಿತು ಅನ್ನೋದು ಅನಿಸುತ್ತೆ. ಸರಿ, ಓಕೆ. ನಾಳೆ ಮಾರ್ಕೆಟ್ ಲೈವ್ ಸ್ಟ್ರೀಮ್ಗೆ ನಾನು ಬರ್ತೀನಿ, ಸೋಮವಾರದಿಂದ ಬರ್ತೀನಿ ಲೈವ್ ಸ್ಟ್ರೀಮಲ್ಲಿ ನೋಡೋಣ. ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಯಾವ ರೀತಿ ನಿಮಗೆ ಮಾಡಬೇಕು, ಯಾವ ರೀತಿ ನಿಮಗೆ ಸ್ಟ್ರೀಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಹೇಳ್ತೀನಿ. ಓಕೆ, ಎಲ್ರಿಗೂ ಗುಡ್ ನೈಟ್. ಥ್ಯಾಂಕ್ ಯು.